ನಮ್ಮ RVR ಮದುವೆ ಮನೆಗಳಲ್ಲಿ ಮಾಡುವಂಥ ಆಲೂ ಬೋಂಡ ಹೇಗೆ ಮಾಡ್ತೀವಿ ಅನ್ನೋದನ್ನ ತೋರಿಸ್ಕೊಡ್ತೀವಿ. ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡ್ ಇಟ್ಕೊಂಡು ಆರಿದ ಮೇಲೆ ಬೋಂಡಕ್ಕೆ ಯಾವ ಸೈಜ್ ಬೋಂಡ ಬೇಕೋ ಆ ಸೈಜು ಉಂಡೆಯನ್ನು ಮಾಡ್ಕೊಂಬೋಣ. ಈಗ ಇದಕ್ಕೆ ನೀರು ಹಾಕಿ ಬಜ್ಜಿ ಕನ್ಸಿಸ್ಟೆನ್ಸಿಗೆ ಅಂದರೆ ಒಂದು ಥಿಕ್ ಕನ್ಸಿಸ್ಟೆನ್ಸಿಗೆ ಕಲಿಸ್ಕೊಂಬೋಣ. ಈಗ ನೋಡಿ ಈ ಸೈಜ್ ಉಂಡೆಯನ್ನು ಮಾಡ್ಕೊಂಡಿದ್ದೀನಿ. ಹಿಟ್ಟು ರೆಡಿ ಇದೆ, ಎಣ್ಣೆನೂ ಕಾದಿದೆ. ಈಗ ಬೋಂಡವನ್ನು ಬಿಟ್ಬೋಣ. ನೋಡಿ ಆಲ್ಮೋಸ್ಟು ಬೋಂಡ ಎಲ್ಲ ಗರ್ಗರಿಯಾಗಿ ಚೆನ್ನಾಗಿ ರೆಡಿ ಆಗ್ತಾ ಇದೆ. ಈಗ ನೋಡಿ ಸ್ನೇಹಿತರೆ, ಬಿಸಿ ಬಿಸಿ ಗರ್ಗರಿ ಆದಂಥ ಮದುವೆ ಮನೆ ಸ್ಪೆಷಲ್ ಆಲೂ ಬೋಂಡ ರೆಡಿಯಾಗಿದೆ. ಸ್ನೇಹಿತರೆ, ಎಲ್ಲರಿಗೂ ನಮ್ಮ ಕಲರ್ ಟಾಕೀಸ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಹಾಗೂ ಸುಸ್ವಾಗತ. ಸುಮಾರು ಜನ ಕೇಳ್ತಿದ್ರು, ಮಳೆ ಬರ್ತಿದೆ, ಸಂಜೆ ಟೈಮ್ ಒಳ್ಳೆ ಕಾಫಿ ಜೊತೆಗೆ ಒಂದು ಒಳ್ಳೆ ಬೋಂಡ ಹೇಗೆ ಮಾಡೋದು ಅಂತ ತೋರಿಸ್ಕೊಡಿ. ನಮ್ಮ RVR ಕೇಟರರ್ಸಲ್ಲಿ ಪ್ರತಿಯೊಂದು ಯಾವ್ದಾರ ಫಂಕ್ಷನ್ ಅಂದರೆ ಒಂದು ಆಲೂ ಬೋಂಡ, ಒಂದು ಚಿಲ್ಲಿ ಬಜ್ಜಿ, ಒಂದು ಸ್ಟಫ್ಡ್ ಬಜ್ಜಿ ಏನಾರ ಒಂದು ಇದ್ದೇ ಇರುತ್ತೆ. ಇವತ್ತು ಒಳ್ಳೆ ಒಂದು ಬೊಂಬಾಯಿ ಬೋಂಡ ಅಂದರೆ ಮಿಕ್ಸಡ್ ವೆಜಿಟೇಬಲ್ ಆಲೂ ಬೋಂಡ ಒಂದು ಮಾಡಿ ತೋರಿಸೋಣ ಅಂತಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಸಿಂಪಲ್ ರೆಸಿಪೀಸ್, ಆದರೆ ನಿಮ್ಮ ಮನೆ ಮಕ್ಕಳಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಸಣ್ಣ ಸಣ್ಣ ಪಾಯಿಂಟ್ಗಳಿರುತ್ತೆ, ಅದನ್ನೆಲ್ಲ ನೋಟ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಈಗ ಹೇಳ್ತಾ ನಮ್ಮ RVR ಮದುವೆ ಮನೆಗಳಲ್ಲಿ ಮಾಡುವಂಥ ಆಲೂ ಬೋಂಡ ಹೇಗೆ ಮಾಡ್ತೀವಿ ಅನ್ನೋದನ್ನ ತೋರಿಸ್ಕೊಡ್ತೀವಿ. ಸ್ನೇಹಿತರೆ, ಆಲೂ ಬೋಂಡಕ್ಕೆ ಆಲೂಗಡ್ಡೆ ಒಂದು 4 ರಿಂದ 5 ಆಲೂಗಡ್ಡೆನ ಚೆನ್ನಾಗಿ ಕುಕ್ಕರಲ್ಲಿ ಬೇಯಿಸ್ಕೊಂಡು ಅದನ್ನು ಸಿಪ್ಪೆ ತೆಗೆದು ಕಿವುಚಿಟ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಆಮೇಲೆ ಹಸಿರು ಆಲೂಗಡ್ಡೆ ತೊಗೋಬೇಡಿ, ಅದು ಗಂಟು ಹಂಗಂಗೆ ಸಿಗುತ್ತೆ, ಚೆನ್ನಾಗಿರಲ್ಲ. ಚೆನ್ನಾಗಿರೋ ಆಲೂಗಡ್ಡೆ ತೊಗೊಂಡು ಒಂದು 4 ರಿಂದ 5 ಆಲೂಗಡ್ಡೆನ ಕುಕ್ಕರಲ್ಲಿ ಬೇಯಿಸ್ಕೊಂಡು ಸಿಪ್ಪೆ ತೆಗೆದು ಈಗ ಕಿವುಚಿಟ್ಕೊಂಡಿದ್ದೀನಿ. ಈಗ ನಾನು ಆಲೂಗಡ್ಡೆ ಬೋಂಡಕ್ಕೆ ಪಲ್ಯವನ್ನು ಮಾಡ್ಕೊಳ್ಳೋಣ. ನಾವು ಯೂಸ್ ಮಾಡ್ತಿರೋದು ಪ್ಯೂರ್ ಸನ್ಫ್ಲವರ್ ಆಯಿಲ್. ಇದು ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲು, ಮತ್ತು ಇದರಲ್ಲಿ ಕೆಮಿಕಲ್ ಇಲ್ಲ ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ಅದನ್ನು ನಾವು ನಮ್ಮ ಕಿಚನಲ್ಲೂ ಕೂಡ ಉಪಯೋಗಿಸ್ತಾ ಇದ್ದೀವಿ. ಇದರಲ್ಲಿ ವಿಟಮಿನ್ಸ್ ಎಲ್ಲ ಕರೆಕ್ಟಾಗಿದೆ ಅಂತ ಇದು ಮಾಡಿದ್ದಾರೆ. ಅದಕ್ಕೆ ಸ್ನೇಹಿತರೆ, ಆಲೂ ಬೋಂಡ ಪಲ್ಯ ಮಾಡೋದಕ್ಕೆ ನಾನೀಗ ಫಸ್ಟು ಒಂದು 2 ರಿಂದ 3 ಚಮಚ ರಿಫೈನ್ಡ್ ಆಯಿಲ್ನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಎಣ್ಣೆ ಕಾಯ್ತಿದ್ದಂಗೆ 1 ಚಮಚದಷ್ಟು ಸಾಸಿವೆಯನ್ನು ಹಾಕ್ಕೊಳ್ತಿದ್ದೀನಿ. ಹಾಗೆ ಒಂದು ಅರ್ಧ ಚಮಚದಷ್ಟು ಜೀರಿಗೆಯನ್ನು ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು. ನೋಡಿ, ಸಾಸಿವೆ ಎಲ್ಲ ಚೆನ್ನಾಗಿ ಸಿಡಿತಿದ್ದಂಗೆ ನಾನು 1 ಈರುಳ್ಳಿ ನೈಸಾಗಿ ಹಚ್ಚಿಟ್ಕೊಂಬಂದಿದ್ದೀನಿ. ಇದು ಆಪ್ಷನಲ್ಲು, ಯಾರು ಈರುಳ್ಳಿ ಉಪಯೋಗಿಸಲ್ವೋ ಅವರು ಇದನ್ನು ಸ್ಕಿಪ್ ಮಾಡ್ಬೋದು. ನಾನು ಈರುಳ್ಳಿ ಇದಕ್ಕೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ 1 ಈರುಳ್ಳಿನ ನೈಸಾಗಿ ಹಚ್ಕೊಂಬಂದಿದ್ದೀನಿ. ಈಗ ಇದನ್ನು ಕೂಡ ಹಾಕೋಣ. ಈರುಳ್ಳಿ ಹಾಕ್ತಿದ್ದಂಗೆ ನಾನು ಸ್ವಲ್ಪ ತರಕಾರಿಗಳನ್ನ ಹಚ್ಕೊಂಬಂದಿದ್ದೀನಿ ನೈಸಾಗಿ. ಸ್ವಲ್ಪ ಬೀನ್ಸು, ಅಂದರೆ 1 ಕಪ್ಪಷ್ಟು ಬೀನ್ಸು, ಎಲ್ಲ 100 ಗ್ರಾಮ್ ತರಕಾರಿ ಆದರೆ ಸಾಕು. ಹಾಗೆ ಒಂದು ನವಿಲುಕೋಸು, ಹಾಗೆ ಒಂದು ಅರ್ಧ ಕ್ಯಾರೆಟ್, ಹಾಗೆ ಒಂದು ಕ್ಯಾಪ್ಸಿಕಮನ್ನು ನೈಸಾಗಿ ಹಚ್ಕೊಂಬಂದಿದ್ದೀನಿ. ಇದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತೀವಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಇದು ಫ್ರೈ ಮಾಡ್ಬೇಕಾದ್ರೆ ಈ ತಿರ್ಗಾ ನೀರು ಹಾಕಿ ಬೇಯಿಸೋವಂಥ ಅವಶ್ಯಕತೆ ಇಲ್ಲ. ಇದು ಚೆನ್ನಾಗಿ ಎಣ್ಣೆಲ್ಲೇ ಚೆನ್ನಾಗಿ ಬಾಡಿದ್ರೆ ನಿಮಗೆ ಚೆನ್ನಾಗಿ ಬೆಂದೋಗುತ್ತೆ ತರಕಾರಿಗಳೆಲ್ಲ. ಅಷ್ಟು ನೈಸಾಗಿ ಹಚ್ಕೊಂಬಂದಿದ್ದೀವಿ. ತುಂಬ ಚೆನ್ನಾಗಿರುತ್ತೆ ಆಲೂ ಬೋಂಡಕ್ಕಿದು. ಸ್ನೇಹಿತರೆ, ನಾ ಈ ಪಲ್ಯಕ್ಕೆ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇಲ್ಲ, ಯಾಕಂದರೆ ಪಲ್ಯಕ್ಕೇನು ಖಾರ ಹಾಕೋ ಅವಶ್ಯಕತೆ ಇಲ್ಲ. ಇದನ್ನು ನಾವು ಯಾಕಂದರೆ ಹಸಿಮೆಣಸಿನ್ಕಾಯಿ ನೈಸಾಗಿ ಹಾಕಿದ್ರೆ ಅಥವಾ ನಿಮ್ಗೆ ಹಂಗಂಗೆ ಸೀಳು ಹಾಕಿದ್ರೆ ನಿಮ್ಮ ಬಾಯಿ ಸಿಕ್ಕಿದಾಗೆಲ್ಲ ಖಾರ ಆಗ್ಬಿಡುತ್ತೆ, ಮಕ್ಳು ತಿನ್ನೋಕ್ಕೆ ತುಂಬ ಸರೋಗಲ್ಲ. ಅದಕ್ಕೋಸ್ಕರ ಹಸಿಮೆಣಸಿನ್ಕಾಯಿ ಹಾಕ್ತಿಲ್ಲ. ಬೇಕಾದರೆ ಸ್ವಲ್ಪ ಖಾರ ಬೇಕು ಅನ್ನೋರು ಹಸಿಮೆಣಸಿನ್ಕಾಯಿ ಪೇಸ್ಟ್ ಕೂಡ ಇದಕ್ಕೆ ಉಪಯೋಗಿಸ್ಕೋಬೋದು. ನೋಡಿ, ಇದೊಂದು 50% ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು ಇದಕ್ಕೆ 1 ಚಿಟಿಕೆ ಅರಿಶಿನವನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ನೋಡಿ, ಇದು ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾವು ಸ್ಟವ್ನ ಆಫ್ ಮಾಡೋಣ. ಸ್ಟವ್ ಆಫ್ ಮಾಡಿಬಿಟ್ಟು ನಾವು ಬೇಯಿಸಿರುವಂತಹ ಆಲೂಗೆಡ್ಡೆನ ಇದಕ್ಕೆ ಹಾಕೋಣ. ಇದ್ರ ಜೊತೆಗೆ ಮೇಲ್ಗಡೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಘಮಕ್ಕೆ. ನೋಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದಕ್ಕೆ ಸೇರಿಸ್ಕೋಣ. ಒಂದು ಅರ್ಧ ನಿಂಬೆಹಣ್ಣು ಸೇರಿಸ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಘಮ ಅಂತ. ನಿಮ್ಗೆ ಆ ರುಚಿ ತುಂಬ ಚೆನ್ನಾಗಿರುತ್ತೆ ಪಲ್ಯದ್ದು. ಸ್ವಲ್ಪ ಒಂದು ಅರ್ಧ ನಿಂಬೆಹಣ್ಣು ಇದಕ್ಕೆ ಸೇರಿಸ್ಕೋಣ. ಈಗ ಸ್ಟವ್ ಆಫ್ ಮಾಡಿದ್ದೀನಿ. ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡ್ ಇಟ್ಕೊಂಡು ಆರಿದ ಮೇಲೆ ಬೋಂಡಕ್ಕೆ ಯಾವ ಸೈಜ್ ಬೋಂಡ ಬೇಕೋ ಆ ಸೈಜು ಉಂಡೆಯನ್ನು ಮಾಡ್ಕೊಂಬೋಣ. ನೋಡಿ, ಇದಕ್ಕೆ ನೀರು ಏನು ಹಾಕೋ ಅವಶ್ಯಕತೆ ಇಲ್ಲ. ಕನ್ಸಿಸ್ಟೆನ್ಸಿ ಕರೆಕ್ಟಾಗಿರುತ್ತೆ. ನಾನು ಹೇಳೋದ್ನಲ್ಲ, ಇದಕ್ಕೆ ಏನು ನೀರು ಬೇಡ, ಏನು ಬೇಡ. ಆ ತರಕಾರಿ ಬೇಯಿಸೋಕ್ಕೂ ಅಷ್ಟೇ ನೀರು ಅವಶ್ಯಕತೆ ಇಲ್ಲ. ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಗಮ್ಮ ಅಂತಿರುತ್ತೆ ಪಲ್ಯನೇ. ಆಲ್ಮೋಸ್ಟ್ ನಾವು ಎಷ್ಟು ಆಲೂಗಡ್ಡೆ ತೊಗೊಂಡಿದ್ದೀವಿ ಅಷ್ಟೇ ತರಕಾರಿಯನ್ನು ಹಾಕ್ಕೊಂಡಿದ್ದೀವಿ. ಕ್ಯಾಪ್ಸಿಕಮ್ಮು, ಈರುಳ್ಳಿ, ಬೀನ್ಸು, ಕ್ಯಾರೆಟು, ನವಿಲುಕೋಸು ಅಂತೆಲ್ಲ. ಕೆಲವೊಬ್ಬರು ಬಟಾಣಿ ಕೂಡ ಹಾಕ್ಕೊಳ್ತಾರೆ, ಬಟಾಣಿ ಕೂಡ ಸೇರಿಸ್ಕೋಬೋದು. ಅಥವಾ ಸ್ವಲ್ಪ ಗೋಡಂಬಿ ಬೇಕು ಅಂದರೆ ಗೋಡಂಬಿ ಕೂಡ ಹಾಕೋಬೋದು. ಇದು ಪ್ಲೈನ್ ಆಗಿದ್ದರೆ ಚೆನ್ನಾಗಿರುತ್ತೆ, ಹಾಗೆ ಹಾಕಬೇಕು.
ಸ್ನೇಹಿತರೆ ನೋಡಿ, ಪಲ್ಯ ಆಯಿತು. ಆಲೂ ಬೋಂಡಕ್ಕೆ ಈಗ ಹಿಟ್ಟನ್ನು ಕಲಿಸ್ಕೋಬೇಕು. ಹಿಟ್ಟನ್ನು ಕಲಿಸ್ಕೊಳ್ಳೋದಕ್ಕೆ ನಾನು ಕಡಲೆ ಹಿಟ್ಟನ್ನು ಅಂದರೆ 4 ಬೌಲಷ್ಟು, ಅಂದರೆ ಒಂದು 400ರಿಂದ 500 ಗ್ರಾಮಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದನ್ನು ಈಗ ಹಾಕ್ಕೊಳ್ತಿದ್ದೀನಿ. ನೋಡಿ, ಒಂದು 400 ಗ್ರಾಮ್ ಕಡಲೆ ಹಿಟ್ಟಿಗೆ ಈ ಚಮಚದಲ್ಲಿ ಒಂದು 2.5ರಿಂದ 3 ಚಮಚದಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತೀನಿ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ನಿಮಗೊಂದು ಬೈಂಡಿಂಗ್ ತುಂಬ ಚೆನ್ನಾಗಿ ಬರುತ್ತೆ, ನಿಮ್ಗೆ ಕ್ರಿಸ್ಪಿಯಾಗಿ ಬರುತ್ತೆ ಬೋಂಡ ಅನ್ನೋದು ಕಾರಣಕ್ಕೋಸ್ಕರ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಸೇರಿಸ್ಕೋಬೇಕು, ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದು 3 ಚಮಚ. ನೋಡಿ, ಅಳತೆ ಮೆಜರ್ಮೆಂಟ್ ಕರೆಕ್ಟಾಗಿದ್ದರೆ ಯಾವುದೇ ಕಾರಣಕ್ಕೂ ಬೋಂಡ ಮೆತ್ತಗಾಗೋದು ಆ ಥರ ಎಲ್ಲ ಏನೂ ಆಗೋಲ್ಲ, ತುಂಬ ಒಳ್ಳೆ ಗರಿಗರಿಯಾಗಿ ಬರುತ್ತೆ. ಒಂದು 4 ಬೌಲ್ ಅಂದರೆ ಒಂದು 400 ಗ್ರಾಮು ಕಡಲೆ ಹಿಟ್ಟಿಗೆ ಒಂದು 3 ಚಮಚದಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ 1 ಚಮಚವನ್ನು ಓಂ ಕಾಳು ಸೇರಿಸ್ಕೊಂಡಿದ್ದೀನಿ. ಇದು ಒಳ್ಳೆ ಘಮ ಕೊಡುತ್ತೆ ಬೋಂಡಕ್ಕೆ. ಹಾಗೆ ಖಾರಕ್ಕೆ ಅಚ್ಚ ಖಾರದ ಪುಡಿ 1.5 ಚಮಚ ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಹಾಗೆ 1 ಚಿಟಿಕೆ ಅರಿಶಿನ, ಇದು ಒಳ್ಳೆ ಕಲರ್ ಕೊಡುತ್ತೆ ನಿಮಗೆ ಮತ್ತು ತುಂಬ ಒಳ್ಳೆಯದು. ಅದಕ್ಕೋ ಕಾರಣಕ್ಕೋಸ್ಕರ 1 ಚಿಟಿಕೆ ಅರಿಶಿನ ಇದಕ್ಕೆ ಹಾಕ್ಕೊಳ್ತೀವಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ನಾನು 1 ಚಿಟಿಕೆ ಇಂಗ್ ಪೌಡ್ರ್ ಹಾಕ್ತಾಯಿದ್ದೀನಿ. ಇಂಗ್ ಪೌಡ್ರ್ ಹಾಕೋದ್ರಿಂದ ನಿಮ್ಗೆ ಒಳ್ಳೆ ಘಮ ಬರುತ್ತೆ ಮತ್ತು ಈ ಆಲೂಗಡ್ಡೆ ಬೋಂಡ ತಿಂದಮೇಲೆ ಗ್ಯಾಸ್ಟ್ರಿಕ್ ಆಗೋ ಸಮಸ್ಯೆಗಳು ಕಮ್ಮಿ ಆಗುತ್ತೆ. ಆದ್ದರಿಂದ ಸ್ವಲ್ಪ ಇಂಗನ್ನು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಘಮ ಅಂತಲೂ ಇರುತ್ತೆ, ಆರೋಗ್ಯ ಕೂಡ ಒಳ್ಳೆಯದು. ಹಾಗೆ ಇದಕ್ಕೆ ಸ್ವಲ್ಪ ರಿಫೈನ್ಡ್ ಆಯಿಲ್ನ ಸೇರಿಸ್ಕೋಬೇಕು. ಆಯಿಲ್ನ ನಾನು 1 ಚಮಚದಷ್ಟು ಆಯಿಲ್ನ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಅಂದರೆ ಸ್ವಲ್ಪ ಕಲಸಿಟ್ಟು ಒಂದು 10 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡಬೇಕು, ಅಷ್ಟೇ, ಇನ್ನೇನಿಲ್ಲ. ಈಗ ಇದಕ್ಕೆ ನೀರು ಹಾಕಿ ಬಜ್ಜಿ ಕನ್ಸಿಸ್ಟೆನ್ಸಿಗೆ, ಅಂದರೆ ಒಂದು ಥಿಕ್ ಕನ್ಸಿಸ್ಟೆನ್ಸಿಗೆ ಕಲಿಸ್ಕೊಂಬೋಣ. ಫಸ್ಟು ಯಾವಾಗಲೂ ಕಡಲೆ ಹಿಟ್ಟು ಕಲಿಸ್ಬೇಕಾದ್ರೆ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು, ಆವಾಗ ನಿಮಗೆ ಗಂಟು ಬರಲ್ಲ. ಜಾಸ್ತಿ ನೀರು ಹಾಕಿ ಒಟ್ಟಿಗೆ ಕಲಿಸ್ಕೋತೀವಿ ಅಂದರೆ ಗಂಟು ಹೊಡೆಯೋಕ್ಕೆ ಸುಮಾರು ಸಮಯ ಬೇಕಾಗುತ್ತೆ. ಅದರಿಂದ ನೋಡಿ, ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಗಟ್ಟಿಯಾಗಿ ಫಸ್ಟು ಕಲಿಸ್ಕೊಂಬೋಣ. ನೋಡಿ, ಈ ಥರ ಗಟ್ಟಿಯಾಗಿ ನೀಟಾಗಿ ಈ ಥರ ಕಲಿಸ್ಕೊಂಬಿಟ್ರೆ ನಿಮ್ಗೊಂಚೂರು ಗಂಟು ಬರಲ್ಲ ಆವಾಗ. ಬೋಂಡದ ಹಿಟ್ಟು ನೋಡಿ ಈ ಥರ ನೀಟಾಗಿ ಒಂಚೂರು ಗಂಟು ಇಲ್ದಂಗೆ ಈ ಥರ ಗಟ್ಟಿಯಾಗಿ ಕಲಿಸ್ಕೋಬೇಕು ಫಸ್ಟು. ಆಮೇಲೆ ಅದಕ್ಕೆ ನೀರು ಹಾಕಿ ಕನ್ಸಿಸ್ಟೆನ್ಸಿ ಮ್ಯಾಚ್ ಮಾಡಿದ್ರೆ ಆಯಿತು. ಈಗ ಒಂದು ಸ್ವಲ್ಪ ನೀರು ಹಾಕಿ ಬೋಂಡದ ಹಿಟ್ಟಿನ ಕನ್ಸಿಸ್ಟೆನ್ಸಿ ಕಲಿಸ್ಕೋಬೇಕು. ಸ್ನೇಹಿತರೆ ನೋಡಿ, ಇದು ಕನ್ಸಿಸ್ಟೆನ್ಸಿ ಕರೆಕ್ಟ್ ಇದೆ. ನೋಡಿ, ಈ ಥರ ಬೆರಳಲ್ಲಿ ಹಿಂಗೆ ಕಲಿಸ್ತಾರೆ ನಿಮ್ಗೆ ಗಂಟು ಏನಿರಲ್ಲ, ನೀಟಾಗಿ ಕಲಿಸ್ಕೊಳುತ್ತೆ. ನೋಡಿ, ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಇದು. ದೋಸೆ ಅಥವಾ ಇಡ್ಲಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು. ಇದು ತುಂಬ ನೀರಾಗ್ಬಿಟ್ರೂ ನಿಮಗೆ ಬೋಂಡ ತಿಕ್ನೆಸ್ ಇರಲ್ಲ, ಆಚೆ ತಿಕ್ನೆಸ್ ಇಲ್ಲ ಅಂದರೆ ಕ್ರಿಸ್ಪಿ ಇರಲ್ಲ, ಮೆತ್ತಗಾಗ್ಬಿಡುತ್ತೆ 10 ನಿಮಿಷಕ್ಕೆ. ಆ ಥರ ಮಾಡ್ಕೊಳಕ್ಕೆ ನೋಡಿ. ಸ್ವಲ್ಪ ಆಲೂ ಬೋಂಡಕ್ಕೆ ಬಜ್ಜಿಗೆಲ್ಲ ಸ್ವಲ್ಪ ತಿಕ್ಕಿದ್ರೆ ಅಂದರೆ ಚೆನ್ನಾಗಿರುತ್ತೆ ಅಂತ ನಿಮಗೆ ತಿನ್ನೋಕ್ಕೆ. ಜೊತೆ ತರಕಾರಿ ಜೊತೆಗೆ ಬೋಂಡದ ಆಚೆ ಆ ಕ್ರಿಸ್ಪಿನೆಸ್ಸು ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ತಿಕ್ಕಾಗಿ ಈ ಥರ ಕಲಿಸ್ಕೊಡಿ. ಈಗ ಎಣ್ಣೆ ಕಾಯಕ್ಕಿಟ್ಟು ಮಾಡೋಣ. ಸ್ನೇಹಿತರೆ ನೋಡಿ, ಒಂದು 5ರಿಂದ 6 ಆಲೂಗಡ್ಡೆಯನ್ನು ಹಾಕ್ಕೊಂಡು ನಾವು ಉಂಡೆ ಅಂದರೆ ಬೋಂಡದ ಹಿಟ್ಟನ್ನು ಮಾಡಿಟ್ಕೊಂಡಿದ್ದೀವಲ್ಲ, ಸುಮಾರು ಒಂದು 30-35 ಬೋಂಡ ಆಗುತ್ತೆ ಇದರಲ್ಲೇ. ಈಗ ನೋಡಿ, ಈ ಸೈಜ್ ಉಂಡೆಯನ್ನು ಮಾಡ್ಕೊಂಡಿದ್ದೀನಿ. ಒಂದು ನಿಂಬೆಹಣ್ಣು ಗಾತ್ರದಷ್ಟು ಉಂಡೆಯನ್ನು ಮಾಡ್ಕೊಂಡಿದ್ದೀನಿ. ಹಿಟ್ಟು ರೆಡಿ ಇದೆ, ಎಣ್ಣೆನೂ ಕಾದಿದೆ. ಈಗ ಬೋಂಡವನ್ನು ಬಿಟ್ಬಿಡೋಣ. ನೋಡಿ, ಎಣ್ಣೆ ತುಂಬ ಕಾಯಬಾರ್ದು. ತುಂಬ ಕಾದರೆ ನಿಮಗೆ ಅದು ಒಂಥರ ಬೋಂಡ ಆಚೆ ಚೆನ್ನಾಗಿ ಎಲ್ಲ ಕಪ್ಪಗಾಗ್ಬಿಡುತ್ತೆ, ಆಮೇಲೆ ಒಳಗಡೆ ಸರಿಯಾಗಿ ಬಂದಿರಲ್ಲ, ಹಿಟ್ಟು ಹಂಗಂಗೆ ಇರುತ್ತೆ. ಆ ಥರ ನೋಡಿ, ಹಿಂಗಂದ್ರೆ ಸುರ್ಕನ್ಬೇಕು. ಒಂದು ಎಣ್ಣೆ ಕಾದಿದೆ ಅದಕ್ಕೆ, ಈ ಥರ ಕಾದರೆ ಸಾಕು. ನೋಡಿ, ಈ ಥರ ಒಂದು ಸಣ್ಣ ಕಾವಿಟ್ಕೊಂಡು ಫಸ್ಟ್ ರೌಂಡ್ ಒಂದ್ಸಲಿ ಬಿಟ್ಕೊಂಡು ಹಾಫ್ ಬಾಯ್ಲ್ ಮಾಡಿ ಆಮೇಲೆ ಇನ್ನೊಂದ್ಸಲಿ ಫ್ರೈ ಮಾಡಿದ್ರೆ ಒಳ್ಳೆ ಗರಿಗರಿಯಾದಂಥ ಬೋಂಡ ಬರುತ್ತೆ. ಈಗ ನಾನು ಅಕಸ್ಮಾತ್ ಯಾರಿಗೆ ಕೈಯಲ್ಲಿ ಬಿಟ್ಟರೆ ಎಣ್ಣೆ ಹಾರುತ್ತೆ ಅನ್ನೋದಕ್ಕೆ ಈ ಥರ ಸ್ಪೂನ್ ತೊಗೊಳ್ಳಿ. ಸ್ಪೂನಲ್ಲಿ ಈ ಥರ ಒಂದೊಂದೇ ಬೋಂಡವನ್ನು ಬಿಟ್ಕೊಳ್ಳಿ. ನೋಡಿ ಸ್ನೇಹಿತರೆ, ಹಾಕಿದ ತಕ್ಷಣ ಈ ಥರ ಒಂದು ಸ್ವಲ್ಪ ಆಚೆ ಬೆಂದಂಗೆ ಆಗಿರುತ್ತೆ. ಈಗ ಇದನ್ನು ಒಂದು ಸ್ವಲ್ಪ ತೆಗೆದಿಟ್ಕೊಂಬೋಣ. ಹಾಫ್ ಬಾಯ್ಲ್ ಇದು. ಇದನ್ನು ತೆಗೆದಿಟ್ಕೊಂಡು ಆಮೇಲೆ ಇನ್ನೊಂದ್ಸಲಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಕೈಯಲ್ಲಿ ಹಾಕೊಳ್ಳೋರು ಈ ಥರ 2 ಬೆರಳಲ್ಲಿ ನೋಡಿ ಹಿಂಗೆ 2 ಬೆರಳು ತೊಗೊಂಡು ಹಿಂಗೆ ಬಿಟ್ಕೊಬೋದು ಬೋಂಡ. ಆವಾಗ ಹಾರಲ್ಲ. ಈ ಸೈಡ್ಗೆ ಆದಷ್ಟು ಹಿಂಗೆ ಸೈಡ್ಗೆ ಆದಂಗೆ ಬಿಟ್ಕೊಳ್ಳಿ, ಆವಾಗ ಬೆರಳಿಗೆಲ್ಲ ಹಾರಲ್ಲ. ಸ್ನೇಹಿತರೆ, ಆಲೂ ಬೋಂಡ ನೋಡೋಕ್ಕೆ ಫಸ್ಟು ಕಣ್ಣಲ್ಲಿ ಹಿಂಗೆ ನೋಡಿದ ತಕ್ಷಣ ತಿನ್ನಬೇಕು ಅನ್ನಿಸ್ಬೇಕು. ಯಾಕಂದರೆ ಶೇಪ್ ಗೀಪೆಲ್ಲ ನೀಟಾಗಿ ಚೆನ್ನಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ಆದಷ್ಟು ಒಂದು ಒಳ್ಳೆ ನೀಟಾಗಿ ಒಂದು ಕನ್ಸಿಸ್ಟೆನ್ಸಿ ಅಂದರೆ ಸೈಜ್ ಉಂಡೆ ಕಟ್ಟುವಾಗ ಒಂದೇ ಸೈಜ್ ಕಟ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇದು ನೋಡಿ ಹಾಫ್ ಬಾಯ್ಲ್ ಆಗಿದೆ. ಈಗ ಇದನ್ನು ತೆಗೆದುಕೊಳ್ಳೋಣ. ಸ್ನೇಹಿತರೆ ನೋಡಿ, ಇದು ಹಾಫ್ ಬಾಯ್ಲ್ ಮಾಡ್ಕೊಳ್ಳೋದು ಏನಕ್ಕೆ ಅಂದರೆ ನಾನು ಹೇಳಿದ್ನಲ್ಲ ಆವಾಗಲೇ, ಆಚೆ ಕ್ರಿಸ್ಪಿ ಆಗಿರಬೇಕು, ಒಳಗಡೆ ಫ್ಲಫಿ ಆಗಿರಬೇಕು. ಅದಕ್ಕೋಸ್ಕರ. ಇಲ್ಲಾಂದರೆ ನಾವು ಒಂದೇ ಸಲ ಬೇಯಿಸ್ಬಿಡ್ತೀವಿ ಅಂದರೆ ಎಣ್ಣೆ ಸ್ವಲ್ಪ ಕಾದಿರುತ್ತೆ, ನಾವು ಅಷ್ಟು ಬೋಂಡ ನಿಧಾನಕ್ಕೆ ಹಾಕಬೇಕಾದ್ರೆ 1 ಕಪ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಹಂಗೆ ಆಗಬಾರ್ದು. ಒಂದೊಳ್ಳೆ
ಕಾಮನ್ ಕಲರ್ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಸ್ವಲ್ಪ ಹಾಫ್ ಬಾಯ್ಲ್ ಮಾಡಿ ಎತ್ತಿಟ್ಬಿಟ್ಟು ತಿರ್ಗಾ ಇನ್ನೊಂದ್ಸಲಿ ಅಂದರೆ ಒಂದು 2 ನಿಮಿಷ ಅದನ್ನು ಡ್ರೈ ಆಗಿಬಿಟ್ಟು ತಿರ್ಗಾ ಆಮೇಲೆ ಸ್ವಲ್ಪ ಎಣ್ಣೆ ಸ್ವಲ್ಪ ಮೀಡಿಯಮ್ ಕಾವಲಿರ್ಬೇಕು. ಯಾವುದೇ ಕಾರಣಕ್ಕೂ ಜೋರು ಕಾವಿಟ್ಕೊಂಡ್ರೆ ಎಲ್ಲ ಕಪ್ಪು ಕಾಬಿಡೋದು ಚೆನ್ನಾಗಿರಲ್ಲ. ಬೋಂಡ ತಿನ್ನೋಕ್ಕೆ ಒಳ್ಳೆ ಗರಿಗರಿಯಾಗಿರಬೇಕು, ಕಲರು ಒಳ್ಳೆ ಕಲರು ಗೋಲ್ಡನ್ ಬ್ರೌನ್ ಕಲರ್ ಚೆನ್ನಾಗಿರಬೇಕು ಕಲರು. ಆ ಥರ ಇದ್ದರೆ ನಿಮಗೆ ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ ಒಂದು 2 ನಿಮಿಷ ಆಗಿದೆ, ಎಣ್ಣೆನೂ ಒಂದು ಒಳ್ಳೆ ಕನ್ಸಿಸ್ಟೆನ್ಸಿ ಬಂದಿದೆ. ಈಗ ಇನ್ನೊಂದ್ಸಲಿ ಫ್ರೈ ಮಾಡ್ಕೊಂಬೋಣ. ನೋಡಿ ಆಲ್ಮೋಸ್ಟು ಬೋಂಡ ಎಲ್ಲ ಗರಿಗರಿಯಾಗಿ ಚೆನ್ನಾಗಿ ರೆಡಿ ಆಗ್ತಾ ಇದೆ. ಈಗ ನೋಡಿ ಒಳ್ಳೆ ಕಲರ್ಗೆ ಬರ್ತಾ ಇದೆ. ಇನ್ನೊಂದು 2 ನಿಮಿಷಕ್ಕೆ ಬೋಂಡ ತೆಗೆದುಬೇಡ. ಸ್ನೇಹಿತರೆ, ಬಿಸಿ ಬಿಸಿ ಗರ್ಗರಿ ಆದಂಥ ಮದುವೆ ಮನೆ ಸ್ಪೆಷಲ್ ಆಲೂ ಬೋಂಡ, ತರಕಾರಿ ಹಾಕಿರೋ ಆಲೂ ಬೋಂಡ ರೆಡಿಯಾಗಿದೆ, ವೆಜಿಟೇಬಲ್ ಬೋಂಡ. ಅದ್ರ ಜೊತೆಗೆ ಒಳ್ಳೆ ಪುದೀನ ಚಟ್ನಿ ರೆಡಿ ಮಾಡ್ಕೊಂಡಿದ್ದೀವಿ. ಪುದೀನ ಚಟ್ನಿಗೆ ಏನಿಲ್ಲ, ಸ್ವಲ್ಪ ಪುದೀನ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ನಿಮಗೆ ನಿಂಬೆಹಣ್ಣು ರಸ ಅದು ಹಾಕ್ಕೊಂಡು ನೀಸಾಗಿ ಪೇಸ್ಟ್ ಮಾಡಿ ಇಟ್ಕೊಂಡ್ರೆ ಸಾಕು. ಒಂಚೂರು ಉಪ್ಪು ಹುಳಿ ಖಾರ ಆದರೆ ಸಾಕು, ಅದಕ್ಕೆ ಇನ್ನೇನು ಬೇಡ. ಅದಕ್ಕೆ ತುಂಬ ಚೆನ್ನಾಗಿರುತ್ತೆ. ಪುದೀನ ಚಟ್ನಿ ಒಂಚೂರು ಮಾಡ್ಕೊಂಡು ಲೈಟಾಗಿ ಹಸಿಮೆಣಸಿನ್ಕಾಯಿನ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ಒಳ್ಳೆ ಕಾಂಬಿನೇಷನು. ಇದ್ರ ಜೊತೆಗೆ ಒಳ್ಳೆ ಫಿಲ್ಟರ್ ಕಾಫಿ ಇದ್ಬಿಟ್ರೆ ಸಂಜೆ ವಾತಾವರಣ ಸೂಪರಾಗಿರುತ್ತೆ. ನೋಡಿ ತುಂಬ ಚೆನ್ನಾಗಿ ಬಂದಿದೆ. ದಯವಿಟ್ಟು ಒಂದ್ಸಲಿ ಮನೇಲಿ ಪ್ರಯತ್ನ ಮಾಡಿ ಹೇಗಿರುತ್ತೆ ಅಂತ. ನೋಡಿ ತೋರಿಸ್ತೀನಿ ಸ್ನೇಹಿತರೆ. ನೋಡಿ ಆಚೆ ಎಷ್ಟು ಕ್ರಿಸ್ಪಿಯಾಗಿದೆ ನೋಡಿ, ಇಲ್ಲಿ ನೋಡಿ ಸೌಂಡು ಒಳ್ಳೆ ಕ್ರಿಸ್ಪಿಯಾಗಿದೆ. ಅದನ್ನೀಗ ನೋಡಿ ಓಪನ್ ಮಾಡ್ತೀನಿ. ಒಳಗಡೆ ಒಳ್ಳೆ ಬಿಸಿ ಬಿಸಿಯ ನೋಡಿ ಹೊಗೆ ಹೆಂಗೆ ಘಮ ಘಮ ಅಂತಿದೆ. ಆಲೂ ಬೋಂಡ ರೆಡಿಯಾಗಿದೆ. ಇದ್ರ ಜೊತೆ ಪುದೀನ ಚಟ್ನಿ ಜೊತೆ ತಿಂತಾಯಿದ್ರೆ ಖಾರ ಯಾರು ಇಷ್ಟಪಡ್ತಾರೆ ಅವರು ಒಂದು ಹಸಿಮೆಣಸಿನ್ಕಾಯಿ ಕೂಡ ಮಧ್ಯ ಒಂದು ಬೈಟ್ ಹಾಕುವ ಚೆನ್ನಾಗಿರುತ್ತೆ. ನೋಡಿ ಟೇಸ್ಟ್ ಮಾಡೋಣ. ಈಗ ನಮ್ಮ RVR ಮದುವೆ ಮನೆಗಳಲ್ಲಿ ಸುಮಾರು ಜನ ಟೇಸ್ಟ್ ಮಾಡಿರ್ತೀರ ಆಲೂ ಬೋಂಡ. ಹೇಗೆ ಮಾಡೋದು ಅಂತ ಅಲ್ಲಲ್ಲೂ ಕೇಳಿರ್ತಾರೆ. ಅದನ್ನ ಈಗ ತೋರಿಸ್ಕೊಟ್ಟಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ, ಒಳ್ಳೆ ಘಮ ಘಮ ಅಂತಿದೆ, ಬಿಸಿ ಬಿಸಿಯಾಗಿದೆ. ನಾನು ಹೇಳೋದಲ್ಲ, ಇದ್ರ ಜೊತೆ ಒಳ್ಳೆ ಒಂದು ಫಿಲ್ಟರ್ ಕಾಫಿ ಇದ್ದರೆ ಇನ್ನೂ ಸೂಪರಾಗಿರುತ್ತೆ. ಒಳ್ಳೆ ಮಜವಾಗಿದೆ. ದಯವಿಟ್ಟು ಒಂದ್ಸಲಿ ಮನೆ ಟ್ರೈ ಮಾಡಿ. ಹಾಗೆ ಸ್ನೇಹಿತರೆ, ನಿಮ್ಮ ಮನೆ ಮದುವೆ, ಗೃಹ ಪ್ರವೇಶ, ಯಾವುದೇ ರೀತಿಯಾದಂಥ ಶುಭ ಸಮಾರಂಭಗಳಿರ್ಬೋದು, ನಮ್ಮ RVR ಕೇಟರರ್ಸ್ಗೆ ಒಂದು ಅವಕಾಶ ಮಾಡಿಕೊಡಿ. ನಿಮ್ಮ ಮನೆ ಕಾರ್ಯಕ್ರಮಗಳನ್ನ ಇನ್ನೂ ಹೆಚ್ಚು ಚೆನ್ನಾಗಾಗೋದಕ್ಕೆ ನಾವು ಪ್ರಯತ್ನ ಮಾಡಿಕೊಡ್ತೀವಿ. ಈ RVR ಕೇಟರರ್ಸು 39 ವರ್ಷದ ಸೆಲೆಬ್ರೇಷನನ್ನು ಮಾಡ್ತಾ ಇದ್ದೀವಿ ಈ ವರ್ಷ. ನಮ್ಮ ತಂದೆ 86ನೇ ಇಸ್ವಿಲಿ ಶುರು ಮಾಡಿದ್ದು ರಂಗನಾಥ ಅಯ್ಯಂಗಾರ್ ಅವರು. RR ಕೇಟರರ್ಸ್ ಅಂತ ಶುರು ಮಾಡಿ ಇವತ್ತು RVR ಕೇಟರರ್ಸ್ ಆಗಿ ನಿಮ್ಮ ಎಲ್ಲ ಆಶೀರ್ವಾದ, ಹಾರೈಕೆ ಮತ್ತು ನಿಮ್ಮ ಸಪೋರ್ಟಿಂದ ಇಷ್ಟು ಮಟ್ಟಿಗೆ ಬೆಳ್ಕೊಂಬಂದಿದೆ. ನಾವು RVR ಕೇಟರರ್ಸ್ ಇವಾಗ ಮನಿ ಬ್ಯಾಸ್ಕೆಟ್ ಅನ್ನೋ ಕಂಪ್ನಿ ಜೊತೆ ಟೈಅಪ್ ಆಗಿದ್ದೀವಿ. ಇನ್ಮೇಲೆ ನಿಮ್ಮ ಮದುವೆ ಕಾರ್ಯಕ್ರಮಗಳಿಗೆ ನಾವು ಸುಲಭವಾಗಿ ಲೋನ್ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರವೀಣ್ ಪ್ರಕಾಶ್ ಅಂತ ಹೇಳಿಬಿಟ್ಟು ನಾನು ಮನಿ ಬ್ಯಾಸ್ಕೆಟ್ ಅನ್ನೋ ಕಂಪ್ನಿನಲ್ಲಿ ಒನ್ ಆಫ್ ದ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಿದ್ದೀನಿ. ನಾವು RVR ಕಿಚನ್ ಅವ್ರ ಜೊತೆ ಒಂದು 4 ರಿಂದ 5 ವರ್ಷದ ತನಕ ಅಸೋಸಿಯೇಟ್ ಆಗಿದ್ದೀವಿ. ಇವಾಗ RVR ಕಿಚನ್ ಅವರು ಅವರ ಮದುವೆಯ ಶುಭಾರಂಭಗಳು, ದೊಡ್ಡ ದೊಡ್ಡ ಕಾರ್ಪೊರೇಟ್ ಇವೆಂಟ್ಸ್ ಮಾಡಬೇಕಾದ್ರೆ ತುಂಬ ಜನ ಕಸ್ಟಮರ್ಸ್ಗಳು ಅವ್ರಿಗೆ ಲೋನ್ ಬೇಕು ಅಂತ ಬರ್ತಾರೆ, ಇಲ್ಲ ಫಂಡ್ಸ್ ಬೇಕು ಅಂತ ಹುಡುಕ್ತಾ ಇರ್ತಾರೆ ಮಾರ್ಕೆಟಲ್ಲಿ. ಆ ಫೆಸಿಲಿಟಿನೂ RVR ಕಿಚನ್ ಅವರು ಮನಿ ಬ್ಯಾಸ್ಕೆಟ್ ಅವ್ರ ಜೊತೆ ಟೈಅಪ್ ಆಗಿಬಿಟ್ಟು ಅವ್ರ ಕಸ್ಟಮರ್ಸ್ಗಳಿಗೆಲ್ಲ ಕೊಡಬೇಕು ಅಂತ ನಮ್ಮ ಕಂಪ್ನಿ ಜೊತೆ ಟೈಅಪ್ ಮಾಡ್ಕೊಂಡಿದ್ದಾರೆ. ಸೊ ನಾನು RVR ಕಿಚನ್ಗೆ ಶುಭ ಹಾರೈಸ್ತೀನಿ. ಹಾಗೆ ಈ ಅಸೋಸಿಯೇಷನ್ನ ಮುಂದೆ ವರ್ಸೋಣ ಅಂತ ಹೇಳಿಬಿಟ್ಟು ನಾನು ಈ ಸಮಯದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.